ಯಪ್ಪ ಒಂದೆರಡು ಶಿವಳು ಸೊಪ್ಪು ಸೋಸಿ ಪರಿಲ್ಲ ಜೊತೆಗೆ ಕುತ್ತಿಗೆನೂ ನೋಯಾಗತ್ತೈತೆ ನೋಡಿ. ಪಾಪ ಮಮ್ಮಿ ಅವಾಗ ಸ್ವಲ್ಪ ಯಾವ್ದಾರ ಕೊತ್ತಂಬರಿ ಶಿವಳು ಒಂದು ಶಿವಳು ಐತಿ ಸೋಸು ಸುಮ್ಮನೆ ಬಾಡ್ತೈತೆ ಅಂದ್ರೆ ಅವಾಗ ಅದನ್ನ ಯಾರು ಸೋಸ್ತಾರೆ ಅವಾಗ ಹಂಗೆ ಹಿಂಗೆ ಅಂತಿದ್ವಿ. ಗಂಡ ಮನೆಗೆ ಬಂದಮೇಲೆ ಸಣ್ಣ ಕೆಲಸ ಬೇಜಾರು ಮಾಡ್ಕೊಳಂಗಿಲ್ಲ, ದೊಡ್ಡ ಕೆಲಸ ಬೇಜಾರು ಮಾಡ್ಕೊಳಂಗಿಲ್ಲ, ಎಲ್ಲ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈಗ ಅನ್ನಿಸ್ತೈತಿ ಪಾಪ ಮಮ್ಮಿಗೆ ಹೆಲ್ಪ್ ಮಾಡಿದ್ರೆ ಬರ್ತೈತಲ್ಲ, ಹೆಲ್ಪ್ ಮಾಡ್ಬೇಕಾಗಿತ್ತು ನೋಡು ಅಂತಂದು. ಏನು ಮಾಡಕತ್ತೀರ ರಮ್ಯಾ? ಕುಂಟೆ ಪಿಲ್ಲೆ ಆಡಕತ್ತೆ, ಬರ್ತೀರಾ? ಹೌದು, ನೀವು ಹೆಣ್ಮಕ್ಳು ಯಾಕೆ ಹಿಂಗೆ? ನಾ ಸಿಂಪಲ್ ಕ್ವಶನ್ ಏನು ಮಾಡಕತ್ತೆ ಅಂದ್ರೆ ತರಕಾರಿ ಹೆಚ್ಚಕತ್ತೇನೆ ಅಂತಂದ್ರೆ ಮುಗೀತು. ಮತ್ತೆ ಅದು ಮಾಡಕತ್ತಾನೆ ಇದು ಮಾಡಕತ್ತಾನೆ ಅಂತಂದು ಒಟ್ಟು ಹಿಂಗೆಲ್ಲ ಮಾತಾಡ್ಲಂದ್ರೆ ನಿಮಗೆ ಸಮಾಧಾನ ಆಗಲ್ಲ ಅನಿಸ್ತೈತಲ್ಲ. ಹೌದು, ಮದುವೆ ಆಗೋದಕ್ಕೆ ಯಾಕೆ ಹಿಂಗೆ ಚೇಂಜ್ ಹಾಕಿರಿ ನೀವು? ಮದುವೆಗಿನ ಮುಂಚೆ ಎಷ್ಟು ಚೆನ್ನಾಗಿ ಮಾತಾಡ್ತಿರ್ತೀರಿ, ಇವಾಗ ನೋಡಿದ್ರೆ ಏನಾರ ಒಂದು ಕೇಳಿದ್ರೆ ಏನು ಮಾಡ್ತಿರ್ತೀರ ಅಂತ ಕರೆಕ್ಟಾಗಿ ಹೇಳಂಗೆ ಇಲ್ಲ. ಮತ್ತೆ ಕಣ್ಣದವಿಲ್ಲ ಕಾಣಿಸ್ತತಿಲ್ಲ, ಮತ್ತೆ ಯಾಕೆ ಕೇಳಬೇಕು? ನಾವು ಅಷ್ಟೇ ಏನು ಚೇಂಜ್ ಆಗಲ್ಲಪ್ಪ, ನೀವು ಚೇಂಜ್ ಆಗ್ತೀರಿ. ಏನಾಗ ಮದುವೆಗಿನ ಮುಂಚೆ ನೀವು ಒಂದು ಕೆಲಸ ಮಾಡಿಬಿಡ, ರಾಣಿ ಏನು ಮಾಡ್ಕೊತೀನಿ, ನಾನೇ ತರಕಾರಿ ಹಚ್ತೇನೆ, ನಾನೇ ಬಟ್ಟೆ ಒಗಿತೇನೆ, ನಾನೇ ಮೊಸರು ಇರ್ತೇನೆ, ನಾನೇ ಕಲ್ಲು ಒರೆಸ್ತೇನೆ, ನಾನೇ ಪಾತ್ರೆ ತೊಳಿತೀನಿ, ನಾನೇ ಬಡ್ಡೆ ಒರೆಸ್ತೇನೆ, ನಾನೇ ಕಸ ಹೊಡಿತೀನಿ ಎಲ್ಲ ಹೇಳೋದು. ಇವಾಗ ಏನು ಮಾಡೋದು? ಎಲ್ಲ ಮತ್ತು ನಾವೇ ಮಾಡೋದು. ಮತ್ತು ಹಂಗಲ್ಲ, ವಾರಕ್ಕೊಂದ್ಸರಿ ಊಟ ಕರ್ಕೊಂಡು ಹೋಗ್ತೀನಿ, ದಿನ ಹೊರಗೆ ಹೋಗಿ ಸುತ್ತಾಡ್ಕೊಂಬರೋನು, 15 ದಿನಕ್ಕೊಂದು ಪಿಕ್ಚರ್ಗೆ ಹೋಗೋನು. ಅಯ್ಯೋ ಅಯ್ಯೋ ನಿಮ್ಮ ಮಾತುಗಳು. ನೀವು ಯಾಕೆ ಹಿಂಗೆ ಚೇಂಜ್ ಹಾಕಿರಿ? ಹೋಗಿ ಗಂಡು ಮಕ್ಕಳು ಮದುವೆ ಆದಮೇಲೆ, ಮದುವೆಗಿನ ಮುಂಚೆ ಒಂಥರ ಇರ್ತೀರಿ, ಮದುವೆ ಆದಮೇಲೆ ಯಾಕೆ ಹಿಂಗೆ ಚೇಂಜ್ ಹಾಕಿರಿ? ಸುತ್ತಿ ಬಳಸಿ ಮತ್ತು ನಂಬುಡ್ಕ ಬರೋದು. ಹೇಳ್ರಿ ನೀವು ಯಾಕೆ ಹಿಂಗೆ ನೀವು ಚೇಂಜ್ ಹಾಕಿರ? ಬಿಡೋ ಮರೆ ಏನಿಲ್ಲ ಹೋಗ್ಬಿಡೋತಾಗ. ಬಟ್ ನೀ ಏನು ಮಾಡಕತ್ತಿ ಅಂತ ಕಾಣಿಸ್ತಲ್ಲ, ಏನು ಕೇಳಂಗಿಲ್ಲ ಬಿಡೋತಾಗ ಹೋಗ್ಲಿ. ಈಗ 2 ಟಿಕೆಟ್ ತಗೊಂಬಂದೇನಿ, ಬಾ ಪಿಕ್ಚರ್ಗೆ ಹೋಗ್ಬೋದನ್ನ. ಏನು ಈಗ ಇಷ್ಟೊತ್ನಾಗ? ಬೇಡಪ್ಪ, ಅತ್ತೆಯರಿಗೆ ಹೇಳ ಬಿಟ್ಟರೆ ನೀವು ಒಮ್ಮಟ್ಟಿಗೆ ಕರೆದು ಕೂಡಲೇ ಬಂದುಬಿಡ್ತೇನೆ. ಅತ್ತೆಯರು ಏನು ಅನ್ಕೊಳಲ್ಲ. ಅತ್ತೆಯರಿಗೆ ಹೇಳ್ಬೇಕು, ಅದು ಇಷ್ಟೊತ್ನಾಗ ಹೋದ್ರೆ ಏನಂತಾರೇನ. ಬೇಡಪ್ಪ, ಬೇಕಿದ್ರೆ ನಾಳೆ ಹೋಗೋಣಂತೆ. ಲೇ ನೀನೇನು ಯಾರು ತಿಂತೀರ? ಬೇರೆ ಸತಿ ಗೊತ್ತೇನು? ನಿನ್ನ ಗಂಡ ಜೊತೆ ನೀನು ಉಂಟು, ಅದಕ್ಕೆ ಯಾಕೆ ಅವು ಏನಂತ ಕರಿತೇನೆ ತಡಿ, ನಾನು ಕೇಳ್ತೇನೆ. ಹೆಂಗಾರ ಮಾಡ್ತೀರಿ, ಅತ್ತೆಯರು ಹೋಗು ಅಂದರೆ ಬರ್ತಿಲ್ಲ ಅಂದ್ರೆ ಇಲ್ಲ ಅಷ್ಟೇ. ಅವನ ಬಂತು ನೋಡು, ಕೇಳು. ಎಷ್ಟು ಥರ ನಾನು ಕೇಳ್ತೇನೆ ಅಂತಂದು ಈಗ ಅತ್ತೆಯರು ಬಂದು ಕೂಡ ನನ್ನ ಕೇಳ್ತಾರ. ಏನವ ರಮ್ಯ, ಏನು ಕೇಳ್ಬೇಕು? ಅತ್ತೆಯರೇ, ಅದು ಏನಿಲ್ಲ, ನಾಳೆ ಎಲ್ಲರೂ ಸೇರಿ ಯಾವ್ದಾದ್ರು ದೇವ್ರಿಗೆ ಹೋಗಿ ಬರೋಣ ಗುಡಿಗೆ, ಅದನ್ನೇ ಕೇಳ್ಬೇಕು ಅಂದ್ಕೊಂಡಿವ್ರು. ಏನೇ ನೀನೇ ಕೇಳು ಅಂದ್ರೆ ಅದಕ್ಕೆ ಕೇಳಕತ್ತಿದ್ದೆ. ನಾಳೆ ಹೋಗಿ ಬರೋಣ ಅತ್ತಿ, ಇಲ್ಲ ಯಾವುದಾದ್ರೂ ಹತ್ರ ಯಾವುದೋ ಚೆನ್ನಾಗೈತಂತಲ್ಲ ಗುಡಿ, ಹೋಗಿ ಬರೋಣ ಅಲ್ಲಿಗೆ. ಹೋಗಿ ಬರೋಂತಾಗ ಅದ್ರ ಕೇಳೋದೇನೈತವ? ದೇವ್ರಿಗೆ ಅಂದ್ರೆ ಯಾರನ್ನ ಬೇಡ ಅಂತಾರೇನು? ಈಗಿನ ಕಾಲದಾಗ ಬರೀ ಅಲ್ಲಿ ಇಲ್ಲಿ ಅಡ್ಡಾಡಕ್ಕೆ ಕಾಯ್ತಿರ್ತಾರೆ ಅಂತಂದ್ರೆ ನೀನು ದೇವಸ್ಥಾನಕ್ಕೆ ಹೋಗೋಣಂತಿ. ಸರಿ ತಗ ಹೋಗಿ ಬರೋಣ. ಅಯ್ಯಯ್ಯೋ, ಈಕೇನು ಪಿಕ್ಚರ್ಗೆ ಹೋಗೋದು ಕೇಳ್ತಾಳ, ನೀನೇನು ಕೇಳಕತ್ತಾಳ? ಸರಿ ಅತ್ತಿ, ಹಂಗಾದ್ರೆ ಬೆಳಗ್ಗೆ ಎಲ್ಲ ಟಿಫನ್ ಮಾಡಿ ಹೋಗಿ ಬಂದ್ಬಿಡೋಣ. ಸರಿಯವ. ಯಾಕ ನಂಗೆ ಸ್ವಲ್ಪ ಕಾಯಿ ಕಾಲು ಸ್ವಲ್ಪ ಅಡ್ಡಕ್ಕನಿ. ಯವ್ವ, ಏನಿಲ್ಲ, ಪಿಕ್ಚರ್ಗೆ ಹೋಗ್ಬೇಕಂತ ಮಾಡಿದ್ದೆ. ಹೋಗ್ಬಾಲ್ಲ, ಅದಕ್ಕೇನು? ಏನಂಗ ಪಿಕ್ಚರ್ಗೆ ಹೋದಾಗೆಲ್ಲ ನಾನು ಕೇಳೋ ಪರ್ಮಿಷನ್ ತಗೊಂಡು ಹೋಗ್ತೇನೆ ಮಾಡ್ತೀಯಲ್ಲ, ಹೋಗ್ಬಾ, ಅದ್ರ ಕೇಳೋದೇನೈತಿ? ಹಂಗಲ್ಲ ಬೇ, ಅವಾಗ ಹೋಗಿದ್ದೆ, ಒಬ್ಬನ ಹೋಗಿದ್ದೆ, ಫ್ರೆಂಡ್ಸ್ ಜೊತೆಗೆ ಹೋಗಿದ್ದೆ, ಏನು ಹೇಳ್ತಿದ್ದಿಲ್ಲ. ಇವತ್ತು ರಮ್ಯನ್ ಕರ್ಕೊಂಡು ಹೋಗ್ಕೊಂಡು ಮಾಡೇನಿ, ಹೋಗಿ ಬರ್ಬೇಕಾ ಇಬ್ರು? ಇಷ್ಟೊತ್ನಾಗ? ಹ್ಞೂ, ನಾವು ಅದಕ್ಕೇನಕತಿ ಇಷ್ಟೊತ್ನಾಗ ಆದ್ರೆ ನಾವು ಹೊಸ್ದಾಗಿ ಮದುವೆಗೆ ಐತಿ. ಮುರಸಂಜೆ ಮುಂದೆ ಯಾಕೆ ಅಡ್ಡಾಡ್ತೀರ? ಏನೋ ಒಂದು ವಾರ ಆಗಿಲ್ಲ, ಏನಿಲ್ಲ. ಹೋಗ್ಬೋದು, ಪಿಕ್ಚರ್ಗೆ ಹೋಗು ಅಂತಿದ್ದೆ. ಬೆಳಗ್ಗೆ ಮಧ್ಯಾಹ್ನ ಏನಾಗಿತ್ತು ನಿನಗೆ ಪಿಕ್ಚರ್ಗೆ ಹೋಗಿ ಬರೋಕೆ? ಇಷ್ಟೊತ್ತಿನಾಗ ನೆನಪಾತೇನೆ. ಬೆಳಗ್ಗೆ ಮಧ್ಯಾಹ್ನ ಹೋಗಿ ಬಂದ್ರೆ ಚೆನ್ನಾಗಾಕತ್ತು. ನನಗೆ ಯಾಕೆ ಇಷ್ಟೊತ್ತಿನಾಗ ಹೋಗೋದು ಬೇಡ ಅನಿಸ್ತದೆ ನೋಡಪ್ಪ. ರೋಡ್ ಒಂದು ಸರಿ ಇಲ್ಲ, ಏನಿಲ್ಲ. ಅದಲ್ದ ನೀವೇನೋ ಸರಿ ಇರ್ತೀರಪ್ಪ, ಇದ್ರಿಗೆ ಬರೋ ಕರೆಕ್ಟಾಗಿ ಇರ್ಬೇಕಲ್ಲ. ಕುಡ್ದು ಪಡ್ದು ಮೊದಲು ಹೆಂಗೆ ಬೇಕಂಗೆ ಗಾಡಿ ಓಡಿಸ್ತಾವು. ಅಯ್ಯೋ ಏನಾಗಲ್ಲ ಬಿಡವ, ನನ್ನ ಟಿಕೆಟ್ ತೊಗೊಂಡ್ಬಿಟ್ಟೇನಿ, ಹೋಗಿ ಬರ್ತೇವೆ. ಇದೇ ಲಾಸ್ಟ್ ಟಿಕೆಟ್, ಇನ್ನು ಯಾವತ್ತು ಇಷ್ಟೊತ್ತಿನಾಗ ಹೋಗಂಗಿಲ್ಲ. ಪ್ಲೀಸ್ ಅವ್ವ. ಬ್ಯಾಡ ಅಂದರೂ ಒಕ್ಕನೆ ಅಂತೀರಿ ನೋಡಪ್ಪ. ಹುಷಾರು ನೋಡ್ರಿ, ಹೋಗುವರಮ್ಮೆ ರೆಡಿಯಾಗಿ ಹೋಗು. ಹುಷಾರು ನೋಡು, ಗಾಡಿ ಮೇಲೆ ಕಾಸು ಕೊಡೇನು ನಿನ್ನ ಗಂಡಗ? ತಿರ್ಗಾ ಬರ್ಗಾ ಹೆಂಗೆ ಏಂತಿ ಕುಂತಾಳನ್ನ ಇದಕ್ಕೆ ಜೋರಾಗಿ ಹೊಡ್ಕೊಂಡು ಹೋಗಿದ್ದಾನೆ ಮತ್ತೆ. ಬೇ ನನಗೆ ಅಷ್ಟು ಗೊತ್ತಾಗಲ್ಲ ಅಂತ ಮಾಡಿ ಏನು ಬೇ, ನಾನು ಕರೆಕ್ಟಾಗಿ ಹೊಡ್ತೇನೆ ಬಿಡು, ನಾನು ಸ್ಪೀಡಾಗಿ ಹೋಗಿಲ್ಲ. ರಮ್ಮೆ ಹೆಚ್ಚಿದೆಯಾ ತರಕಾರಿ ಎಲ್ಲ? ಹೂನಕ್ಕ, ಎಲ್ಲ ಹೆಚ್ಚೀನಿ. ಇದು ಸೊಪ್ಪು ಸೋಸೆ ನೋಡ್ರಿ. ಗಂಗಾ, ಅದೇನೋ ರೈಸ್ ಪಲಾವ್ ಏನೋ ಮಾಡ್ತಾರಂತೆಲ್ಲ, ಸ್ವಲ್ಪ ಕಮ್ಮಿ ಮಾಡು. ಇವರೇನೋ ಮತ್ತೆನ ಹೊರಗೆ ಹೋಗ್ತಾರ ಪಿಕ್ಚರ್ಗೆ, ಮತ್ತೆ ಎಲ್ಲಿ ಹೊರಗೆ ಹೋದ್ರೆ ಎಲ್ಲಿ ಹಂಗೆ ಬರ್ತಾರೆ, ಮತ್ತು ಅಲ್ಲೇ ಎಲ್ಲ ಊಟ ಮಾಡ್ಕೊಂಡು ಬರ್ತಾರೆ. ಸುಮ್ಮನೆ ಹೆಚ್ಚಿಗೆ ಮಾಡಿ ಚಲ್ಬೇಡ, ಕಮ್ಮಿ ಮಾಡಿಬಿಡು, ನಮಗೆ ನಮ್ಮ 4 ಜನಕ್ಕೆ ಆಗಂಗೆ. ಏನು ಪಿಕ್ಚರ್ಗೆ ಹೋಗ್ತಾರ ಇಷ್ಟೊತ್ತಿನಾಗ? ಇಬ್ಬರೇ ಹೋಗ್ತಾರ? ಹೋಗ್ತಾರಂತೆ. ನಾನು ಇಷ್ಟೊತ್ತಿನಾಗ ಹೋಗೋದು ಬೇಡ ಅಂದೆ, ಎಲ್ಲ ಟಿಕೆಟ್ ತಗೊಂಬಂದ್ಬಿಟ್ಟಾನಂತೆ. ಇದೆಲ್ಲ ಅಷ್ಟು ಹೋಗ್ಬಿಟ್ಟೆ, ಅವಾಗ ಹೋಗಂಗಿಲ್ಲ ಅಂತ ಅಂದೆ. ಅದಕ್ಕೆ ನಿಧಾನಕ್ಕೆ ಹೋಗಿ ಬರ್ರಿ ಅಂದೆ. ಹೋಗಿ ಬರ್ಲಿ ಬಿಡು, ಏನಾಗಲ್ಲ, ನಿಧಾನ ಕೊಡಿ ಅಂದೆ ನಾನು ಗಾಡಿನ. ಹೋಗು ರಮ್ಯ, ರೆಡಿ ಆಗ ನಾಗ ಕೂತ್ಕೊಂಡಿಯಲ್ಲ. ಅವನಿನ್ನೆಲ್ಲ ರೆಡಿಯಾಗಿ ಬಂದಾನ, ಟಿಕೆಟ್ ತಗೊಂಡೆಲ್ಲ ರೆಡಿಯಾಗಿ ಬಂದು ಕೂತ್ಕೊಂಡು ಆಮೇಲೆ ಏನಾಗ ಅಮ್ಮನ
ಒಂದು ಮಾತು ಕೇಳಿದಂಗೆ ಎಲ್ಲೂ ಹೋಗಲ್ಲನ ಮಾಡ್ತಾನೆ. ಹೋಗು ರೆಡಿಯಾಗಿ ಹೋಗು. ಅತ್ತಿ ಅದು ಡ್ರೆಸ್ ಹಾಕೊಂಡು ಹೋಗ್ಲಾ ನಾನು? ಹ್ಞೂ ಹಾಕ್ಕೊಂಡು ಹೋಗು, ಅದ್ರ ಕೇಳೋದೇನೈತಿ. ಅದಕ್ಕೆ ನಾನು ದೊಡ್ಡ ಸಿಸಿ ಮತ್ತೆ ಡ್ರೆಸ್ ಹಾಕ್ಯಂತ ದಿನ ನಿನಗೆ ಯಾವುದು ನಿನ್ನ ಚೆನ್ನಾಗಿ ಅನಿಸುತ್ತೆ ಅದನ್ನಕ್ಕೆ. ನಾನೇನು ಅದನ್ನ ಉಟ್ಕೊ ಅನ್ನಂಗಿಲ್ಲವ. ನಿಮಗೆ ಯಾವ್ದು ಇಷ್ಟಪಡುತ್ತೆ ಅದನ್ನಕ್ಕೆ. ಅದು ಅತ್ತಿ ಸೀರೆ ಜಾಸ್ತಿ ಉಟ್ಕೊಂಡಿಲ್ಲಲ್ಲ, ಉಟ್ಕೊಂಡು ಏನೋ ಕೆಲಸ ಮಾಡೋಕ್ಕೋದ್ರೆ ಒಂದು ಅಡ್ಡಾಡ್ ನನಗೆ ಬೇಗ ಬೇಗ ಮಾಡೋಂಗೆ ಅನ್ಸಲ್ಲ, ಅದಕ್ಕಾಗಿನೇ ಕೇಳಿದೆ. ಸರಿ ಅವ, ನಿನಗೆ ಯಾವ್ದು ಚೆನ್ನಾಗಿ ಆಕತ್ತಲ್ಲ, ಯಾವ್ದು ಚೆನ್ನಾಗಿ ಅನಿಸ್ತೈತಿ ಉಟ್ಕೋಬೇಕು ಅನಿಸ್ತದಲ್ಲ ಅಂಥವು ಉಟ್ಕೊ. ಸರಿ ಅತ್ತಿ. ಗಂಗಾ ತಗೊಂಡೋಗಿ ಇವನ್ನೆಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಟಾಳ ಪಾಪ, ಅಕ್ಕಿಗೆ ಗೊತ್ತಿದ್ದಿಲ್ಲ ಅನಿಸ್ತೈತಿ. ಈಗ ಬಾಡೆ ಮೊದಲಾರ ಹೇಳ್ಬೇಕಾ, ಅಷ್ಟಕ್ಕೊಂದೆಲ್ಲ ಹೆಚ್ಚಿನ ಮ್ಯಾಗ ಇದು ಮಾಡ್ತಾನ. ನೋಡು ಸಾಂಬಾರಿಗೆ ಹಾಕ್ಬಿಡತ್ತ, ಸಾಂಬಾರು ಮಾಡ್ತೀಯಲ್ಲ ಹೆಂಗಿದ್ರು ತರಕಾರಿ ಎಲ್ಲ ಹಾಕಿ ಮಾಡಿಬಿಡು. ಸೊಪ್ಪು ಹಂಗೆ ಫ್ರಿಜ್ನಾಗ ಇಡಕ್ಕೆ ಚೆನ್ನಾಗಿರ್ತೈತಿ, ನಾಳೆ ಎಂಟ ಮಾಡಕ್ಕೆ ಬರ್ತೈತಿ. ಇನ್ನೊಂದ್ಸರಿ ಹೇಳಕತ್ತ ನೋಡು, ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರ್ರಿ. ಹ್ಞೂ ಆಯ್ತವ. ಟಿಕೆಟ್ ತೊಗೊಂಬಂದ್ಬಿಟ್ಟಿದ್ದೇನಲ್ಲ ನೀನು? ಹ್ಞೂ ಅತ್ತಿಗೆಮ್ಮ, ಅದೇ ತೊಗೊಂಬಂದ್ಬಿಟ್ಟಿದ್ದೆ. ಸಾಯಂಕಾಲ ಹೋಗಿದ್ದ ಆ ಕಡೆ, ಮತ್ತೆ ಇವಾಗ ಹೋದ್ರೆ ಎಲ್ಲಿ ಸಿಗ್ತಾವು? ಫುಲ್ ರಶ್ ಇರ್ತೈತಿ, ಟಿಕೆಟ್ ಸಿಗೋಕ್ಕಾಗಲ್ಲ. ಮತ್ತು ಅದಕ್ಕಾಗಿ ನಾನು ಅರ್ಧ ಗಂಟೆ ಒಂದು ತಾಸು ಬೇಗ ಹೋಗ್ಬೇಕಾಗತ್ತೆ. ಅದಕ್ಕಾಗಿ ನಾನು ಆ ಕಡೆ ಹೋಗಿದ್ನೆಲ್ಲ ಬರ್ಬೇಕಾದ್ರೆ ತೊಗೊಂಬಂದಿದ್ದೆ. ಚೆನ್ನಾಗಾತ್ ಬಿಡು. ರಮ್ಯನ ಲೈಫ್ ಚೆನ್ನಾಗ, ಆಕೆ ಗಂಡ ಎಲ್ಲದು ಕರ್ಕೊಂಡು ಹೋಗೋಣ. ಇದು ನನ್ನ ಗಂಡ ಅಂತ ಎಲ್ಲಿಗೂ ಕರ್ಕೊಂಡು ಹೋಗಂಗಿಲ್ಲ, ನಾನು ಹೋಗೋಣಂದ್ರೆ ಬೇಡ ಅಂತ. ವಿಜಯ್ ಹೋಗೋಣವಾ? ಹಾಂ ಬಾ ಹೋಗೋಣ. ಅಕ್ಕ ಹೋಗ್ಬರ್ತೇವಿ. ಹೋಗಿ ಬರ್ರಿ. ಡ್ರೆಸ್ ಎಷ್ಟು ಚೆನ್ನಾಗಿತ್ತು ನೋಡಿ ಒಳಗೆ. ರಮ್ಯಾ, ಈ ಡ್ರೆಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಿನಗೆ? ಇಂಥ ಡ್ರೆಸ್ ತಗೊಳ್ಳ ನೀನು, ಇದ್ರಾಗ ಚೆನ್ನಾಗಿ ಕಾಣ್ತೀನಿ ನೋಡಿ ನೀನು. ಹೌದಾ? ಸರಿ ತಗೋರಿ. ಎಷ್ಟು ಖುಷಿಯಾಗಿ ಹೊರಗೆ ಅಡ್ಡಾಡಕತ್ತಾರ. ನನಗೆ ಆ ಅದೃಷ್ಟನೇ ಇಲ್ಲ. ನನ್ನ ಗಂಡು ಬರಲಿ, ನಾನು ನಾಳೆ ಸಾಯಂಕಾಲ ಆದರೆ ನಾನು ಹೋಗ್ಬರ್ತೀನಿ. ಇವ್ರು ಅದೃಷ್ಟಕ್ಕೆ ಹೋಗ್ಬೇಕು, ನಾವಾದರೂ ಹೋಗ್ಬಾರ್ದಾ? ನಾವು ಯಾವಾಗ ಒಂದ್ಸರಿ ಬರೀ ಊಟಕ್ಕೆ ಹೋಗಿ ಬರ್ತೀವಿ ಅನ್ನೋದಕ್ಕೆ ನಮ್ಮ ಮತ್ತೆ ಎಷ್ಟು ಮಾಡಿದ್ರು. ನಾನು ನಾಳೆ ಇನ್ನೊಂದು 2 ದಿನ ಬಿಟ್ಟು ನಾನು ನನ್ನ ಗಂಡು ಕರ್ಕೊಂಡು ಇಷ್ಟೊತ್ತಿನಾಗ ಪಿಕ್ಚರ್ಗೆ ಹೋಗ್ತೀನಿ. ಪಿಕ್ಚರ್ಗೆ ಹೋಗಿ ಊಟ ಮಾಡ್ಕೊಂಡ್ಬರ್ತೀವಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.